ಅಂತೂ ಫೈನಲಿ ಜನರ ಆಸೆಯಂತೆ ಇದೀಗ ಗಿಲ್ಲಿ ನಟನ ಅದ್ಭುತವಾದಂತ ಪಳಾರ್ ಎಂಬ ಒಂದು ಸಿನಿಮಾದ ಮುಹೂರ್ತ ಆಗಿದೆ. ಗಿಲ್ಲಿ ನಟ ಇವತ್ತು ಬೆಳಗ್ಗೆ ಹುಟ್ಟುಹಬ್ಬದ ದಿವಸವೇ ಗ್ರ್ಯಾಂಡ್ ಆಗಿ ರೆಡಿಯಾಗಿ ಹೊಸ ಬಟ್ಟೆಯನ್ನು ಹಾಕೊಂಡು ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ತಾರೆ. ದೇವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ನಂತರ ಕ್ಲಾಪ್ ಮಾಡ್ತಾರೆ. ಈ ಒಂದು ಮುಹೂರ್ತ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ರವಿಚಂದ್ರನ್ ಅವರು ಬಂದಿರ್ತಾರೆ. ರವಿಚಂದ್ರನ್ ಅವರ ಒಂದು ನೇತೃತ್ವದಲ್ಲೇ ಈ ಒಂದು ಮುಹೂರ್ತ ಸಂಭ್ರಮಾಚರಣೆ ನಡೆಯುತ್ತೆ. ಅವರೇ ಕ್ಲಾಪ್ ಬೋರ್ಡ್ ಅನ್ನ ಹಿಡಿದು ಕ್ಲಾಪ್ ಮಾಡ್ತಾರೆ. ಆಗ ಎಲ್ಲರಿಗೂ ಗೊತ್ತಾಗುತ್ತೆ ಈ ಸಿನಿಮಾದ ಟೈಟಲ್ ಪಳಾರ್ ಅಂತ. ಇಲ್ಲಿಯ ತನಕ ರಿವೀಲ್ ಆಗಿರ್ಲಿಲ್ಲ. ಬಿಗ್ ಬಾಸ್ ನಲ್ಲಿ ಪಳಾರ್ ಗಿಲ್ಲಿ ಅಂತ ಇವರಿಗೆ ಒಂದು ಟೈಟಲ್ ಸಿಕ್ಕಿತ್ತು. ಸೊ ಅದರ ಒಂದು ಟೈಟಲ್ ಈಗ ಸಿನಿಮಾಗೂ ಕೂಡ ಕ್ಯಾರಿ ಓವರ್ ಆಗ್ತಾ ಇದೆ. ನಿಜವಾಗ್ಲೂ ಕೂಡ ಸೂಪರ್. ಜೊತೆಗೆ ಅಲ್ಲೇ ದೇವಸ್ಥಾನದ ಹತ್ರ ಸಿನಿಮಾ ತಂಡದವರ ಜೊತೆಗೇನೆ ಕೇಕ್ ಅನ್ನ ಸಹ ಕಟ್ ಮಾಡುವ ಮೂಲಕ ಹುಟ್ಟುಹಬ್ಬ ಸಂಭ್ರಮಾಚರಣೆ ಮಾಡಿದ್ದಾರೆ. ರಾತ್ರಿ 12 ಗಂಟೆಯಿಂದಲೇ ಹುಟ್ಟುಹಬ್ಬ ಆಚರಣೆ ವಿಶಸ್ಗಳು, ಕಾಲ್ಸ್ಗಳು ಎಲ್ಲವೂ ಕೂಡ ಬರ್ತಾ ಇತ್ತು. ಮನೆಗೆ ಅಭಿಮಾನಿಗಳು ಸಹ ಬಂದು ವಿಶ್ ಮಾಡಿದ್ರು, ಕೇಕ್ ಕಟ್ ಮಾಡಿದ್ರು. ಈಗಾಗಲೇ 5-6 ಕೇಕ್ ಕಟ್ ಮಾಡಾಯ್ತು. ದೇವಸ್ಥಾನದ ಹತ್ರ ಕೂಡ ಹುಟ್ಟುಹಬ್ಬ ಆಚರಣೆ ಮಾಡಿದ್ರು. ಜೊತೆಗೆ ರವಿಚಂದ್ರನ್ ಅವರು ಕ್ಲಾಪ್ ಮಾಡ್ತಾರೆ. ಪಳಾರ್ ಎಂಬ ಒಂದು ಸಿನಿಮಾಗೆ ಸಕ್ಕದಾಗಿರುವಂತಹ ಒಂದು ಸಿನಿಮಾ ಇದಾಗಿರುತ್ತೆ. ಮತ್ತೆ ಸ್ಟೋರಿ ಲೈನ್ ಆಗಿರ್ಬೋದು, ಕಾಮಿಡಿ, ಎಮೋಷನ್, ಫೈಟಿಂಗ್ ಎಲ್ಲವೂ ಕೂಡ ಇರಲಿದೆ. ಈ ಒಂದು ಸಿನಿಮಾದಲ್ಲಿ ನೋಡಿ ಎಂಜಾಯ್ ಮಾಡಬಹುದು. ಗಿಲ್ಲಿ ನಿಜವಾಗ್ಲೂ ಸೂಪರ್ ಖುಷಿಯಾಗಿದ್ದಾರೆ, ಎಕ್ಸೈಟೆಡ್ ಆಗಿದ್ದಾರೆ. ಮತ್ತೆ ಅವರಿಗೆ ಟೆನ್ಷನ್ ಕೂಡ ಇದೆ. ಯಾಕಂದ್ರೆ ಹೀರೋ ಆಗಿ ಲಾಂಚ್ ಆಗ್ತಿರೋದು. ಇಷ್ಟು ದಿವಸ ಕಾಮಿಡಿಯನ್ನು ಮಾಡ್ತಾ ಇದ್ರು, ಆದ್ರೆ ಈಗ ಹೀರೋ ಆದ್ಮೇಲೆ ಫುಲ್ ಸೀರಿಯಸ್ ಇರಬೇಕು. ಮತ್ತೆ ಪ್ರೆಷರ್ ಜಾಸ್ತಿ ಇರುತ್ತೆ, ಜವಾಬ್ದಾರಿ ಜಾಸ್ತಿ ಇರುತ್ತೆ. ಅದನ್ನೆಲ್ಲ ಯಾವ ರೀತಿ ನಿಭಾಯಿಸ್ತಾರೆ ಮುಂದೆ ಕಾದು ನೋಡೋಣ.